ಹಾಯ್ ಹಲೋ ಎವ್ರಿವನ್ ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಟಾಪ್ 10 ಜಿ ಕೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಇದುವರೆಗೂ ನಾವು 200 ಪ್ರಶ್ನೋತ್ತರಗಳನ್ನು ನೋಡ್ಕೊಂಡಿದ್ವಿ. ಸೊ 200 ಅಂದರೆ ಅದೇನು ಕಡಿಮೆ ಅಲ್ಲ. ಸೊ 200 ಪ್ರಶ್ನೋತ್ತರಗಳಂದರೆ ತುಂಬ ಜಾಸ್ತಿ ಆಯಿತು. ಸೊ ಅವುಗಳು ಸಹ ಮುಂದಿನ ಒಂದು ಪರೀಕ್ಷೆಗಳಿಗೆ ತುಂಬ ಸಹಾಯ ಆಗುತ್ತೆ. ಇನ್ನು ಮುಂದಿನೂ ಹೀಗೇ ಪ್ರಶ್ನೋತ್ತರಗಳನ್ನ ಕೊಡ್ತಾ ಇರ್ತೀನಿ. ಸೊ ಅವುಗಳನ್ನು ಒಂದು ಕಡೆ ನೀವು ಲಿಸ್ಟ್ ಔಟ್ ಮಾಡಿಕೊಂಡು ಚೆನ್ನಾಗಿ ಅದ್ರ ಮೇಲೆ ಅಭ್ಯಾಸ ಮಾಡ್ತಾ ಹೋಗಿ. ಹಾಗಿದ್ರೆ ಇವತ್ತಿನ ಮೊದಲ ಪ್ರಶ್ನೆ ಅಥವಾ 201ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಚುಟುಕು ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ಚುಟುಕು ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ನೋಡಿ, ದಿನಕರ ದೇಸಾಯಿ. ದಿನಕರ ದೇಸಾಯಿಯವರನ್ನು ಚುಟುಕು ಬ್ರಹ್ಮ ಎಂದು ಕರೆಯುವಂಥದ್ದು. ಇದನ್ನು ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ಮುಂದಿನ ಪ್ರಶ್ನೆ, 202ನೇ ಪ್ರಶ್ನೆ. ಅಭಿನವ ಪಂಪ ಎಂದು ಯಾರನ್ನು ಕರೆಯುತ್ತಾರೆ? ಅಭಿನವ ಪಂಪ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ನಾಗಚಂದ್ರ. ಅಭಿನವ ಪಂಪ ಎಂದು ನಾಗಚಂದ್ರ ಅವರನ್ನು ಕರೆಯುವಂಥದ್ದು. ನೆಕ್ಸ್ಟ್ ಬಂದರೆ ಮುಂದಿನ ಪ್ರಶ್ನೆ, 203ನೇ ಪ್ರಶ್ನೆ. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮೆಲ್ಲರಿಗೂ ಸಹ ಇದು ಗೊತ್ತಿರುತ್ತೆ. ಸೊ ಇವನ್ ಕ್ಲಾಸನ್ನು ಹೇಳುವಾಗೂ ಸಹ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪುರಂದರದಾಸರನ್ನು ಕರೆಯುತ್ತಾರೆ ಅಂತಕ್ಕಂಥದ್ದು ನಿಮಗೆಲ್ರಿಗೂ ಗೊತ್ತಿರುವಂಥದ್ದು. ಹಾಗಿದ್ರೆ ಮುಂದಿನ ಪ್ರಶ್ನೆ, 204ನೇ ಪ್ರಶ್ನೆ. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಕೆಲವೊಂದು ಸಾರಿ ಎಲ್ಲ ಗೊತ್ತಿರತ್ತೆ, ಎಲ್ಲ ಗೊತ್ತಿದೆ ಅಂತ ಅನ್ಕೊತೀವಿ. ಬಟ್ ಎಕ್ಸಾಮ್ ಹಾಲಲ್ಲಿ ಹೋಗಿ ಕುತ್ಕೊಂಡಾಗ ಅಲ್ಲಿ ಸ್ವಲ್ಪ ನಮಗೆ ಒತ್ತಡ ಅಂತ ಅನಿಸುತ್ತೆ. ಹೀಗಿರುವಾಗ ಗೊತ್ತಿರುವಂತಹ ವಿಷಯ ಅಥವಾ ಉತ್ತರ ಸಹ ನಮಗೆ ಕನ್ಫ್ಯೂಸ್ ಆಗುವಂಥದ್ದು. ಉತ್ತರ ನೋಡೋಣ, ಬಸವಣ್ಣನವರು. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಬಸವಣ್ಣನವರನ್ನು ಕರೆಯುವಂಥದ್ದು. ನೆಕ್ಸ್ಟ್ ಬಂದರೆ ಮುಂದಿನ ಪ್ರಶ್ನೆ. ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ? ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಬಸವಪ್ಪ ಶಾಸ್ತ್ರಿ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಬಸವಪ್ಪ ಶಾಸ್ತ್ರಿ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಬಂದರೆ ಮುಂದಿನ ಪ್ರಶ್ನೆ, 206ನೇ ಪ್ರಶ್ನೆ. ಕನ್ನಡದ ದಾಸಯ್ಯ ಎಂದು ಯಾರನ್ನು ಕರೆಯುತ್ತಾರೆ? ಕನ್ನಡದ ದಾಸಯ್ಯ ಎಂದು ಯಾರನ್ನು ಕರೆಯುತ್ತಾರೆ? ಹಾಗಿದ್ರೆ ಉತ್ತರ ನೋಡೋಣ, ಶಾಂತಕವಿ. ಕನ್ನಡದ ದಾಸಯ್ಯ ಎಂದು ಶಾಂತಕವಿಯವರನ್ನು ಕರೆಯುವಂಥದ್ದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. 207ನೇ ಪ್ರಶ್ನೆ. ಕನ್ನಡದ ಆಸ್ತಿ. ಕನ್ನಡದ ಆಸ್ತಿ ಎಂದು ಯಾರನ್ನು ಕರಿತೀವಿ? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಕನ್ನಡದ ಆಸ್ತಿ ಮಾಸ್ತಿ ಅಂತ ಹೇಳುವಂಥದ್ದು. ಕಾಮನ್ ಆಗಿ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಎಂದು ಕರೆಯುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 208ನೇ ಪ್ರಶ್ನೆ. ಕಾದಂಬರಿ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಅಥವಾ ಕಾದಂಬರಿ ಪಿತಾಮಹ ಯಾರು? ಹಾಗಿದ್ರೆ ಉತ್ತರ ನೋಡೋಣ, ಗಳಗನಾಥ್. ಗಳಗನಾಥ್ ಅವರನ್ನು ಕಾದಂಬರಿಯ ಪಿತಾಮಹ ಎಂದು ಕರೆಯುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, 209ನೇ ಪ್ರಶ್ನೆ. ಸಂತಕವಿ ಎಂದು ಯಾರನ್ನು ಕರೆಯುತ್ತಾರೆ? ಸಂತಕವಿ ಎಂದು ಯಾರನ್ನು ಕರೆಯುತ್ತಾರೆ? ಅಥವಾ ಸಂತಕವಿ ಯಾರು? ಸಂತಕವಿ ಎಂದು ಹೆಸರನ್ನು ಪಡೆದವರು ಯಾರಾಗಿರ್ತಾರೆ? ಹಾಗಿದ್ರೆ ಉತ್ತರ ನೋಡೋಣ, ಪೂತಿನ ಅಂದರೆ ಪೂತಿ ನರಸಿಂಹಾಚಾರ್ ಅಂತ ಹೇಳ್ತೀವಿ. ಸೊ ಅವರನ್ನು ಸಂತಕವಿ ಎಂದು ಕರೆಯುವಂಥದ್ದು. ಹಾಗಿದ್ರೆ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ, 210ನೇ ಪ್ರಶ್ನೆ. ತ್ರಿಪದಿ ಚಕ್ರವರ್ತಿ ಯಾರು? ತ್ರಿಪದಿ ಚಕ್ರವರ್ತಿ ಯಾರು? ತ್ರಿಪದಿ ಚಕ್ರವರ್ತಿ ಎಂದು ನಾವು ಸರ್ವಜ್ಞ ಅವರನ್ನು ಕರೆಯುವಂಥದ್ದು. ಎಲ್ಲರಿಗೂ ಸಹ ಈ ಒಂದು ಪ್ರಶ್ನೋತ್ತರಗಳು ತುಂಬ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಕೊತೀನಿ. ಸೊ ಜಿ ಕೆ ಕ್ಲಾಸ್ ತುಂಬ ಯೂಸ್ ಆಗ್ತಾ ಇದೆ ಅಂತ ಎಲ್ಲರೂ ಸಹ ತುಂಬ ಚೆನ್ನಾಗಿ ಕಮೆಂಟ್ ಹಾಕ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಜಿ ಕೆದ್ದು ಸಾಧ್ಯ ಆದರೆ ಇವತ್ತು ಒಂದು ಸಾಕಷ್ಟು ಮಾಡೋಕ್ಕಾಗದೆ ಹೋದ್ರೂ ಕಡಿಮೆ ಅಂದರೂ ಒಂದು 5ರಿಂದ 10 ಪ್ರಶ್ನೆಗಳನ್ನು ಇವತ್ತಿನ ಕ್ಲಾಸಲ್ಲಿ ಮತ್ತೊಂದು ವಿಡಿಯೋನ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಐ ಹೋಪ್ ಈ ಕ್ಲಾಸ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.